ಹಲೋ ಫ್ರೆಂಡ್ಸ್, ಇವತ್ತು ನಾವು ಯೂನಿವರ್ಸ್ ಮೆಸೇಜ್ ಏನಿದೆ ನಿಮಗೆ ಅಂತ ನೋಡೋಣ. ಸೊ ಏಸ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಮೇ ಬಿ ನಿಮ್ಮ ಲೈಫಲ್ಲಿ ನೀವು ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತ ತುಂಬ ದಿನ ಇಲ್ಲ ತುಂಬ ವರ್ಷದಿಂದ ಅಂದ್ಕೊಂಡಿರ್ಬೋದು, ಇಲ್ಲ ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಿರ್ಬೋದು ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಪರ್ಸನ್ನು ಇಲ್ಲ ನೀವೇ ಯಾರಿಗಾದರೂ ಪ್ರಪೋಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸೊ ಇದು ತುಂಬ ದಿನದಿಂದ ನೀವು ಇಲ್ಲಾಂದರೆ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಿರ್ಬೋದು. ಇದು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ಮೇ ಬಿ ಮ್ಯಾರೇಜ್ ಪ್ರಪೋಸಲ್ ಆಗಿರ್ಬೋದು ಇದು ಅಂತ ಹೇಳ್ತೀನಿ. ಇಲ್ಲ ನೀವೇನಾದರೂ ಮ್ಯಾರೇಜ್ ಮಾಡ್ಕೊಬೇಕು, ಅರೇಂಜ್ ಮ್ಯಾರೇಜ್ ಮಾಡ್ಕೊಬೇಕು ಅಂತ ನೋಡ್ತಿದ್ರು ನಿಮಗೆ ತುಂಬ ಒಳ್ಳೆ ಆಫರ್ಸ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಮೆಚ್ಯೂರಿಟಿ ಕಾರ್ಡ್ ಬಂದಿದೆ. ಸೊ ಮೇ ಬಿ ನಿಮ್ಮ ಪರ್ಸನ್ನು ನಿಮಗಿಂತ ಸ್ವಲ್ಪ ಮೆಚ್ಯೂರ್ ಆಗಿರೋ ಪರ್ಸನ್ ಆಗಿರ್ಬೋದು. ಮೇ ಬಿ ನೀವು ಸ್ವಲ್ಪ ಎಮೋಷ್ನಲ್ಲು, ನಿಮ್ಮ ಪರ್ಸನ್ ಸ್ವಲ್ಪ ಲಾಜಿಕಲಾಗಿ ಯೋಚನೆ ಮಾಡೋರು ಆಗಿರಬಹುದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಯಾರಾದರೂ ನೀವೇನಾದರೂ ಸಿಂಗಲ್ಸ್ ಇಲ್ಲ ಅಂದರೆ ಅರೇಂಜ್ ಮ್ಯಾರೇಜ್ಗೋಸ್ಕರ ನೋಡ್ತಿದ್ರೆ ನಿಮಗೆ ತುಂಬಾ ಆಪರ್ಚುನಿಟೀಸ್ ಬರುತ್ತೆ. ಕೆಲವೊಂದು ಸರಿ ನಾನು ಯಾವುದನ್ನು ಚೂಸ್ ಮಾಡಲಿ ಅಂತ ನಿಮಗೆ ಡೌಟ್ ಆಗ್ಬೋದು ಅಂತ ಹೇಳ್ತೀನಿ. ಅಂದರೆ ತುಂಬ ಪ್ರಪೋಸಲ್ಸ್ ಬರ್ಬೋದು, ಮ್ಯಾರೇಜ್ ಪ್ರಪೋಸಲ್ಸ್ ನಿಮಗೆ ಅಂತ ಹೇಳ್ತೀನಿ. ಸೊ ನೀವು ಯಾವುದನ್ನ ಚೂಸ್ ಮಾಡಿ ಅಂತ ಕನ್ಫ್ಯೂಸ್ ಆಗೋಷ್ಟು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೊರಾಲಿಟಿ ಅಂತ ಇದೆ. ಸೊ ನೀವು ಯಾವ ಪರ್ಸನ್ನ ಚೂಸ್ ಮಾಡಲಿ ನನ್ನ ಲೈಫಲ್ಲಿ ಅಂತ ಕನ್ಫ್ಯೂಷನಲ್ಲಿ ಏನಾದರೂ ಇದ್ದರೆ, ಇಲ್ಲ ಮುಂದೆ ಯಾವತ್ತಾದರೂ ನಿಮಗೆ ಕನ್ಫ್ಯೂಸ್ ಆದರೆ ನಿಮ್ಮ ಲೈಫಲ್ಲಿ ವ್ಯಾಲ್ಯೂಸ್ನ ಪ್ರಯಾರಿಟೈಸ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಈ ಪರ್ಸನ್ ನನ್ನನ್ನು ಎಷ್ಟು ಅರ್ಥ ಮಾಡ್ಕೊತಾರೆ, ಮುಂದೆ ಲೈಫಲ್ಲಿ ನಮ್ಮಿಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ, ಆ ಥರ ಎಮೋಷನ್ಸ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತೀನಿ ನೀವೇನಾದರೂ ಚೂಸ್ ಮಾಡಬೇಕಾಗಿ ಬಂದರೆ ಪಾರ್ಟ್ನರ್ಸ್ನ. ಸೊ 5 ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ನೀವೇನಾದರೂ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದು ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಪ್ರಾಬ್ಲಮ್ಸು ಸಾರ್ಟ್ ಔಟ್ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಮೇ ಬಿ ನಿಮ್ಮದು ಸಿಂಹ ರಾಶಿ ಇಲ್ಲಾಂದರೆ ವೃಶ್ಚಿಕ ರಾಶಿ, ಮೀನ ರಾಶಿ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಆಲ್ರೆಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಸೊ ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ. ದ ಮಾಸ್ಟರ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಬಗ್ಗೆ ನೀವು ಓವರ್ ಥಿಂಕ್ ಮಾಡ್ತಿರ್ಬೋದು, ಬಟ್ ನೀವು ಅಷ್ಟು ಓವರ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಪರ್ಸನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋ ಮೈಂಡ್ಸೆಟ್ಟಲ್ಲಿ ಇದ್ದಾರೆ, ಇಲ್ಲ ಮುಂದೆ ಅವ್ರ ಮೈಂಡ್ಸೆಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್.